ಮಾಸ್ಟರ್ಸ್. ನಾನು ಸಹ ಮಹರ್ಷಿ ಪತ್ರಿಜಿ ಅವರಿಗೆ ಮತ್ತೆ ರಂಗನಾಥ್ ಸರ್ಗೆ ಮತ್ತೆ ನನ್ನ ತಂದೆ ತಾಯಂದಿರಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳ ಬಯಸುತ್ತೇನೆ. ಮತ್ತೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತು ನನ್ಗೆ ಕೊಟ್ಟಿರೋ ಟಾಪಿಕ್ ಅಂದ್ರೆ ಈ ಕಫದ ಬಗ್ಗೆ. ಕಫ ಪ್ರಕೃತಿ ಮತ್ತೆ ಲಕ್ಷಣಗಳು. ಮೇಡಮ್ ವಾಯ್ಸ್ ಕ್ಲಿಯರ್ ಇದೆಯಾ? ಇದೆ ಮೇಡಮ್, ಇದೆ ಮೇಡಮ್. ಕಫ ಅಂದ್ರೆ ಏನು? ಕಫ ಅಂದ್ರೆ ನಮ್ಗೆಲ್ರಿಗೂ ಗೊತ್ತು, ದೇಹದಲ್ಲಿ ನೀರಿನ ತತ್ವ, ಪೃಥ್ವಿ ತತ್ವ ಇವೆರಡೂ ಸೇರಿದ್ರೆ ಅದನ್ನ ಕಫ ತತ್ವ ಅಂತೇವೆ. ವಾತ, ಪಿತ್ತ, ಕಫ. ವಾತ ಅಂದ್ರೆ ಗಾಳಿ ತತ್ವ ಮತ್ತು ಆಕಾಶ ತತ್ವ. ಪಿತ್ತ ಅಂದ್ರೆ ಅಗ್ನಿ ಮತ್ತೆ ನೀರ್ ತತ್ವ. ಈ ರೀತಿ 3 ತತ್ವಗಳು ನಮ್ಮ ದೇಹದಲ್ಲಿದೆ. 3 ತತ್ವಗಳು ಒಬ್ಬ ಮನುಷ್ಯನಿಗೆ ಖಂಡಿತವಾಗಿಯೂ ಬೇಕಾಗಿದೆ. ಉದಾಹರಣೆಗೆ ನಮ್ಮ ಜೀವನದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನೋಡಿದ್ರೆ ಬೆಳಿಗ್ಗೆ ಯಾವ ತತ್ವ ಹೆಚ್ಚಾಗಿರುತ್ತೆ ಅಂದ್ರೆ ವಾತ, ಹೆಚ್ಚು ವಾತ. ಮಧ್ಯಾಹ್ನ ಆಗುವಳಿಗೆ ಪಿತ್ತ ಮತ್ತು ಸಾಯಂಕಾಲ ಕಫ ಜಾಸ್ತಿ ಆಗುತ್ತೆ. ನಾವೇನು ಇದನ್ನ ಗಮನಿಸ್ಕೋಬಹುದು, ಮತ್ತೆ ಇದನ್ನ ನಾವು ಪ್ರತಿದಿನ ಅನುಭವಿಸ್ತಾ ಇರ್ತೇವೆ. ಇನ್ನೊಂದು ಅದೇ ಆಗ್ಲೇ ಹೇಳಿದಾಗೆ ಮನುಷ್ಯ ಜನ್ಮ ತಳೆದ್ಮೇಲೆ ನಮ್ಮ ದೇಹದಲ್ಲಿ ಈ 3 ತತ್ವಗಳು ಇರುತ್ತೆ. ಒಂದ್ ಮಾತ್ರ ಜಾಸ್ತಿ ಹೆಚ್ಚಾಗಿ ಪ್ರಬಲವಾಗಿರುತ್ತೆ. ಆತರ ಪ್ರಬಲವಾಗಿರೋದಕ್ಕೆ ಅವರ ದೇಹ ಪ್ರಕೃತಿನೂ ಕಾರಣ ಅಂತಲೂ ಹೇಳ್ಬೋದು. ಪ್ರಕೃತಿ ಅಂದ್ರೆ ಅವರ ದೇಹ ಯಾವ ರೀತಿ ಅದ್ರ ಪ್ರಕಾರ ನಾವು ಡಿಸೈಡ್ ಮಾಡ್ಬೋದು. ಇವುಗಳಲ್ಲಿ ನೀರು ಮತ್ತೆ ಪೃಥ್ವಿ ಎರಡು. ಮೇಡಮ್ ವಾಯ್ಸ್ ಕೇಳಿಸ್ತಾ ಇಲ್ಲ, ಕಟ್ ಆಗ್ತಾ ಇದೆ. ಯಾವ್ದೊಂದು ಕಾಲ್ ಬರ್ತಾ ಇದೆ, ವಾಯ್ಸ್ ಬರ್ತಾ ಇಲ್ಲ. ಮ್ಯೂಟ್ ಆಗಿದೆ, ಈಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ನಿಮ್ದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ 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 ಸಾರಿ ಮೇಡಮ್, ಸಾರಿ. ಓಕೆ ಮ್ಯಾಮ್, ಕಂಟಿನ್ಯೂ. ಉದಾಹರಣೆಗೆ ಕಫ ತತ್ವ ಹೊಂದಿರೋ ವ್ಯಕ್ತಿಗಳಲ್ಲಿ ನೀರು ಮತ್ತೆ ಪೃಥ್ವಿ ಈ 2 ತತ್ವಗಳು ಅಂದ್ರೆ 2 ಪಂಚಭೂತಗಳು ಪ್ರಬಲವಾಗಿರುತ್ತೆ. ಅದಕ್ಕೋಸ್ಕರ ಅವರಲ್ಲಿ ಕಫ ತತ್ವ ಹೆಚ್ಚಾಗಿರುತ್ತೆ. ಕಫ ತತ್ವ ಅಂದ್ರೆ ದೇಹದಿಂದ ಯಾವಾಗ್ಲೂ ಕಫ ಹೆಚ್ಚಾಗಿ ಬರ್ತಾ ಇರುತ್ತೆ. ಮತ್ತೆ ನೆಗಡಿ ಬರೋದು, ಶೀತ ಆಗೋದು. ಹಾಗಾಗಿ ಕಫ ತತ್ವ ಹೆಚ್ಚಾದಾಗ ಈ ರೀತಿ ಆಗತ್ತೆ. ಅದಕ್ಕೆ ಅದರಿಂದ ಅವರ ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಅಂತಲೂ ತಿಳ್ಕೋಬಹುದು. ಕಫ ಹೆಚ್ಚಾಗಿರೋದ್ರಲ್ಲಿ ಸ್ವಲ್ಪ ಹೆವಿನೆಸ್ ಅಂದ್ರೆ ದೇಹ ಭಾರವಾಗಿರುತ್ತೆ. ಮತ್ತೆ ದೇಹ ಯಾವಾಗ್ಲೂ ತಣ್ಣಗೆ ಕೂಲಾಗಿರುತ್ತೆ. ಅಂಥವರು ತುಂಬಾ ನಿಧಾನ ಮತ್ತೆ ದೇಹ ಒಂಥರ ಅಹಂಕಾರದಿಂದ ಕೂಡಿರುತ್ತೆ. ತೂಕ ಜಾಸ್ತಿ ಅಂದ್ರೆ ಒಬೆಸಿಟಿ ಜಾಸ್ತಿ ಇರುತ್ತೆ. ಇದನ್ನು ನಾವು ಗುರುತಿಸಬಹುದು. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅವರು ಅಂದ್ರೆ ಈ ಪಕ್ಕ ದೇಸಿ ಹಸುವಿನ ತುಪ್ಪ ಅಂದ್ರೆ ಏಟು ತುಪ್ಪ ತೆಗೆದುಕೊಳ್ಬಹುದು. ಅದರಿಂದ ತೂಕ ಕಡಿಮೆ ಆಗುತ್ತೆ. ತೂಕ ಕಡಿಮೆ ಆದ್ರೆ ಅಂತವರಲ್ಲಿ ವಾತ ತುಂಬಾ ಹೆಚ್ಚಾಗಿದೆ ಅಂತ ಅರ್ಥ. ವಾತ ಹೆಚ್ಚಾಗಿರುವವರು ದೇಸಿ ಆಕಳಿನ ತುಪ್ಪ ಸೇವಿಸ್ಬೇಕು. ನಾವು ತಿನ್ನೋ ಯಾವುದೇ ಆಹಾರವಾಗ್ಲಿ ದೇಸಿ ಆಕಳಿನ ತುಪ್ಪ ಹಾಕೊಂಡು ಸೇವನೆ ಮಾಡಿದ್ರೆ
ಸೇವನೆ ಮಾಡಬಹುದು. ಇಲ್ದಿದ್ರೆ ರಾತ್ರಿ ಮಲಗೋ ಮೊದಲು ದೇಸಿ ಆಕಳಿನ ಹಾಲಿಗೆ ಸ್ವಲ್ಪ ತುಪ್ಪ ಸೇರಿಸಿ ಕುಡಿಬಹುದು. ಅದರಿಂದಲೂ ಸಹ ದೇಹದ ತೂಕ ಖಂಡಿತ ಕಡಿಮೆ ಆಗುತ್ತೆ. ಈ ರೀತಿಯಲ್ಲಿ ತೂಕ ಕಡಿಮೆ ಆಗದಿದ್ರೆ ಆಗ ಕಫನು ಜಾಸ್ತಿ ಇದೆ ಅಂತ ಅರ್ಥ. ಆಗ ಕಫ ಸಂಬಂಧಿತ ಆಹಾರ ಸೇವನೆ ಮಾಡಬಾರದು. ಕಫ ತತ್ವ ಇರುವ ಜನರಲ್ಲಿ ಸ್ವಲ್ಪ ಅದೇ ಆಗ್ಲೇ ಹೇಳ್ದಂಗೆ ಅಹಂಕಾರ ಲಕ್ಷಣಗಳು ಜಾಸ್ತಿ ಇರುತ್ತೆ. ಅಂದ್ರೆ ನಾನು, ನಂದು, ಮತ್ತೆ ಅಂತ ಐ, ಮೈ ಈ ಪದಗಳನ್ನು ಹೆಚ್ಚಾಗಿ ಬಳಸ್ತಾರೆ. ಒಂಥರ ನಾನು ಅಂದ್ರೆ ಧನವಂತ, ನನ್ನ ಹತ್ರ ಹಣ ಜಾಸ್ತಿ ಇದೆ, ನನ್ನ ಹತ್ರ ತುಂಬಾ ದುಡ್ಡಿದೆ, ಈ ತರ ಅಹಂಕಾರ ತತ್ವ ಆಗಿರುತ್ತೆ. ನಾವು ಗಮನಿಸ್ಬೋದು, ಐ ಅಂದ್ರೆ ಇಲ್ನೆಸ್, ವಿ ಅಂದ್ರೆ ವೆಲ್ನೆಸ್. ಐ, ಮೈ ಯಾವ್ದಕ್ ದಾರಿ ಕೊಡುತ್ತೆ ಅಂದ್ರೆ ಅದೇ ಅಹಂಕಾರಕ್ಕೆ. ಐ, ಮೀ, ಮೈನ್ ಅನ್ನೋದು ರೋಗಕ್ಕೆ ದಾರಿ ಮಾಡಿಕೊಡುತ್ತೆ. ಆ ರೀತಿ ನೋಡಿ ಉಪಯೋಗಿಸ್ಬಾರದು ಖಂಡಿತ. ಅಹಂಕಾರ ಜಾಸ್ತಿ ಇದ್ರೆ ರೋಗ ಜಾಸ್ತಿ. ಸೊ ಈ ಕಫತತ್ವದಲ್ಲಿ ಅಹಂಕಾರ ಒಂದು ಪ್ರಧಾನ ಲಕ್ಷಣ. ಕಫತತ್ವ ಇರುವ ಮನುಷ್ಯ ಒಂಥರ ಕ್ರಾನಿಕ್ ಪೇಷಂಟ್ ಆಗಿ ತಯಾರಾಗ್ತಾನೆ. ಕಫ ಹೆಚ್ಚಾಗಿದ್ರೆ BP ಹೆಚ್ಚಾಗುತ್ತೆ ನೋಡಿ, ಇದನ್ನು ತುಂಬಾ ಇಂಪಾರ್ಟೆಂಟ್. ಸೊ ಹೆಚ್ಚು ವೆಯ್ಟ್ ಇದ್ರೆ ಈ ಗ್ರಾವಿಟೇಷನಲ್ ಪುಲ್ ಅಂದ್ರೆ ಈ ಏನ್ ಹೇಳೋದು, ಗ್ರಾವಿಟೇಷನಲ್ ಮ್ಯಾಗ್ನೆಟಿಕ್ ಇದು ಅಂದ್ರೆ ಭೂಮಿಯಿಂದ ಆಕರ್ಷಣಾ ಶಕ್ತಿ ಕೆಳಗೆ ಇಳಿಯೋದು ಹೆಚ್ಚಾಗುತ್ತೆ. ಇದರಿಂದ BP ಆಟೋಮೆಟಿಕ್ಲಿ ರೇಸ್ ಆಗುತ್ತೆ. ಆಗ ಏನ್ ಮಾಡ್ಬೇಕು, ಲೈಟ್ ಫುಡ್ ತಗೋಬೇಕು, ಯಾವುದೇ ಹೆವಿ ಆಹಾರ ತೆಗೆದುಕೋಬಾರದು. ಈ BP ಹೆಚ್ಚಾದಾಗ ಏನ್ ಮಾಡ್ಬೇಕು, ಅವರು ಸ್ವಲ್ಪ ಹೆಚ್ಚಾಗಿ ನಿದ್ದೆ ಮಾಡಬೇಕು. ಅದು ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಮತ್ತೆ ಈ ಒಬೆಸಿಟಿ ಹೆಚ್ಚಾದಾಗ ಏನ್ ಮಾಡ್ಬೇಕು, ಬೆಲ್ಲ, ಕಫ ಒಬೆಸಿಟಿ ಇರೋರಿಗೆ ಕಫ ಜಾಸ್ತಿ ಇರುತ್ತೆ, ಆಗ ಬೆಲ್ಲ ಉಪಯೋಗಿಸ್ಬೇಕು. ಬೆಲ್ಲನೂ ಸಹ ತೂಕ ಕಡಿಮೆ ಮಾಡುತ್ತೆ. ಬೆಲ್ಲ ಒಂದು ಪ್ರಧಾನ ಪಾತ್ರ ವಹಿಸುತ್ತೆ. ಬೆಲ್ಲದ ಜೊತೆಗೆ ಎಳ್ಳು ಎಳ್ಳು ಸೇರಿಸಿ ಎಳ್ಳಿನ ಲಡ್ಡು ಮಾಡಿಕೊಂಡು ತಿನ್ಬೋದು. ಇದರಲ್ಲಿ HDL ಅಂದ್ರೆ ಹೈ ಡೆನ್ಸಿಟಿ ಲಿಕ್ವಿಡ್ ಪ್ರೊಫೈಲ್, ಇದು ಜಾಸ್ತಿ ಇರುತ್ತೆ. ಅದು ದೇಹಕ್ಕೆ ತುಂಬಾ ಒಳ್ಳೆಯದು. ಹೆಚ್ಚು ವೇಟ್ ಇರೋರು ಈ HDL ಅಂದ್ರೆ ಎಳ್ಳು ಜಾಸ್ತಿ ಯೂಸ್ ಮಾಡಬಹುದು. ಅಂದ್ರೆ ಯಾವುದೇ ಒಂದು ಆಹಾರ ತಿಂದ್ಮೇಲೆ ಸ್ವಲ್ಪ ಎಳ್ಳು ತಿನ್ಬೋದು, ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ ತಿನ್ಬೋದು. ಆಗ ಒಂದು 4 ತಿಂಗಳಲ್ಲಿ ಒಂದು 8 kg ಅಷ್ಟು ತೂಕ ಕಡಿಮೆ ಮಾಡ್ಕೊಬಹುದು. ಈ ಕರಿ ಎಳ್ಳು ಈ ಚಳಿಗಾಲದಲ್ಲಿ ತುಂಬಾ ಉಪಯೋಗಕಾರಿ. ಅಂದ್ರೆ ಅದು ಹೆಚ್ಚು ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಹೀಟ್ ಪ್ರೊಡ್ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಟೋಮೆಟಿಕ್ ಆಗಿ ಆಗುತ್ತೆ. ಮತ್ತೆ ಎಳ್ಳಿಗೆ ಬೆಲ್ಲ ಸೇರಿಸಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಸಹ ತುಂಬಾ ಲಭ್ಯ ಆಗುತ್ತೆ. ಹಾಲು ಅಂದ್ರೆ ಈ ಲೋಕಲ್ ಹಾಲು ಕುಡಿಬಾರದು, ಬರೀ ಈ ದೇಸಿ ಹಸು ಹಾಲು ಮಾತ್ರ ಈ ಮೆಡಿಸಿನ್ ತರ ಕುಡಿಬೇಕು. ಅದು ಈ ಬೆಸ್ಟ್ ಫುಡ್ ಟು ಕಂಟ್ರೋಲ್ ಕಫ. ಬೆಲ್ಲದಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಫಾಸ್ಫರಸ್ ಮಕ್ಕಳು ಸಹ ಬೆಲ್ಲ, ಎಳ್ಳು ಬೆಲ್ಲ ಸಣ್ಣ ಸಣ್ಣ ಉಂಡೆ ಮಾಡಿ ಕೊಡ್ಬೋದು. ಅಂದ್ರೆ ಅದರಲ್ಲಿ ಕರಿ ಬೆಲ್ಲ ಯೂಸ್ ಮಾಡಬೇಕು, ಬಿಳಿ ಬೆಲ್ಲ ಯೂಸ್ ಮಾಡಬಾರ್ದು. ಬಿಳಿ ಬೆಲ್ಲ ಕಲರ್ ಬರೋದಕ್ಕೆ ಅದಕ್ಕೆ ವಾಷಿಂಗ್ ಪೌಡರು
ಮತ್ತೆ ಈ ಎಂತದ್ದು ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ಆಡ್ ಮಾಡ್ತಾರೆ ವೈಟ್ ಕಲರ್ ಬರೋದಕ್ಕೆ. ಹಾಗಾಗಿ ವೈಟ್ ಬೆಲ್ಲ ಯೂಸ್ ಮಾಡಬಾರ್ದು, ಮತ್ತೆ ಶುಗರು ಸಹ ಯೂಸ್ ಮಾಡಬಾರ್ದು. ಶುಗರ್ ಏನ್ ಮಾಡುತ್ತೆ, ಈ ಫಾಸ್ಫರಸ್ ನ ಡ್ಯಾಮೇಜ್ ಮಾಡುತ್ತೆ. ಶುಗರ್ ತಿಂದ್ರೆ ಡೈಜೆಷನ್ ಆದ್ಮೇಲೆ ಅಸಿಡಿಟಿ ಜಾಸ್ತಿ ಆಗುತ್ತೆ, ಆಸಿಡ್ ಪ್ರೊಡ್ಯೂಸ್ ಮಾಡುತ್ತೆ. ಬೆಲ್ಲ ತಿಂದ್ರೆ ಡೈಜೆಷನ್ ಬೇಗ ಆಗುತ್ತೆ, ಗ್ಯಾಸು ಆಗೋದಿಲ್ಲ. ಆ ಬೆಲ್ಲದಲ್ಲಿ ಆಲ್ಕಲೈನ್ ಇರುತ್ತೆ, ಅದರಿಂದ ಆದಷ್ಟು ಶುಗರ್ ಅವಾಯ್ಡ್ ಮಾಡಬೇಕು, ಸಕ್ಕರೆನ ಅವಾಯ್ಡ್ ಮಾಡಬೇಕು. ಅದೇ ರೀತಿ ಆಹಾರ, ನಾವು ಊಟ ಆದ್ಮೇಲೆ ಬೆಲ್ಲ ತಿಂದ್ರೆ ಏನಾಗುತ್ತೆ, ಬೆಲ್ಲ ನಮ್ಮ ಆಹಾರನು ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಶುಗರ್ ತಿಂದ್ರೆ ಏನಾಗುತ್ತೆ, ನಮ್ಮ ಎನರ್ಜಿ ಸಹ ವೇಸ್ಟ್ ಆಗುತ್ತೆ ಡೈಜೆಸ್ಟ್ ಆಗೋದಕ್ಕೆ. ಹಾಗಾಗಿ ಆದಷ್ಟು ಶುಗರ್ ಯೂಸ್ ಮಾಡಬಾರ್ದು, ಬೆಲ್ಲನೇ ಯೂಸ್ ಮಾಡಬೇಕು. ಮತ್ತೆ ಇನ್ನೊಂದು ವಿಷಯ, ಹಾಲ್ ಜೊತೆಗೆ ಬೆಲ್ಲ ಮಿಕ್ಸ್ ಮಾಡಬಾರ್ದು, ಅದು ಅಸಿಡಿಟಿ ಫಾರ್ಮ್ ಆಗುತ್ತೆ. ಮೊಸರು ಜೊತೆಗೆ ಬೇಕಾದ್ರೆ ತಿನ್ಬಹುದು. ಎಲ್ಲ ಹಾಲೇ ಕುಡಿಬೇಕು ಅನ್ನೋದಾದ್ರೆ ಫಸ್ಟ್ ಹಾಲು ಕುಡಿದ್ಬಿಟ್ಟು ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಗೆ ತಿನ್ಬೋದು. ಮತ್ತೆ ಈ ಶೇಂಗಾ ಬೀಜ ಅದರ ಜೊತೆಗೂ ಬೆಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ಬೇಕು, ಆಗೇನಾಗುತ್ತೆ, ಅಸಿಡಿಟಿ ಕಡಿಮೆ ಆಗುತ್ತೆ. ಮತ್ತೆ ಈ ಎಳ್ಳು ಲಡ್ಡು ಏನ್ ಮಾಡಬೇಕು, ನವೆಂಬರ್ ಇಂದ ಡಿಸೆಂಬರ್ ವರೆಗೂ, ಅಂದ್ರೆ ಚಳಿಗಾಲದಲ್ಲಿ ಯೂಸ್ ಮಾಡಿದ್ರೆ ಕಫ ಕಂಟ್ರೋಲ್ ಆಗುತ್ತೆ. ದಿನಾಗ್ಲೂ ತಿನ್ಬೋದು, ಅಥವಾ ಎವ್ರಿ ಆಲ್ಟರ್ನೇಟ್ ಡೇಸ್, ಒಂದ್ ದಿವಸ ಬಿಟ್ಟು ಒಂದ್ ದಿವಸನಾದ್ರೂ ತಿನ್ಬೋದು. ಈ ತರ ಮಾಡಿದ್ರೆ ಈ ಕಫನ ಕಂಟ್ರೋಲ್ಗೆ ತರ್ಬೋದು. ಧನ್ಯವಾದಗಳು ಮಾಸ್ಟರ್, ಅವಕಾಶ ಕೊಟ್ಟಿದ್ದಕ್ಕೆ ಮಹಾತಾರ್ ಫೌಂಡೇಶನ್ಗೆ, ರಂಗನಾಥ್ ಸರ್ಗೆ. ಮತ್ತೆ ಇಷ್ಟೊತ್ತು ನೀವೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.